ನಾನು 2018ರಲ್ಲಿ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನ್ ತರಾತುರಿಯಲ್ಲಿ ಬಂದರಲ್ಲಪ್ಪ 3 ಜನ ನಿಮ್ಮ ವೀಕ್ಷಕರು, ಯಾರು ಗುಲಾಂ ನಬಿ ಆಜಾದ್, ಗೆಲೌಟು, ಇನ್ನೊಬ್ರು ಯಾರೋ ಬಂದರು, 3 ಜನ ಬಂದರು ತರಾತುರಿಯಲ್ಲಿ. ನಾನು ಹೇಳಿದೆ, ಇನ್ನು ಬಿಜೆಪಿ 116 118 ಲೀಡಲ್ ಅವರಪ್ಪ, ಅರ್ಜೆಂಟ್ ಯಾಕೆ ಒಯ್ಯು ಸೋ ಹರಿ ಅಂತಲೇ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸೆಕ್ಯುಲರ್ ಉಳಿಸ್ಬೇಕು ಅಂತ ಹೇಳಿ ದೇವೇಗೌಡರ ತಕ್ಕ ಹೋಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರಿ ಬಿ ಕೆ ಹರಿಪ್ರಸಾದ್ ಅವರೇ? ಏನು ಅನ್ಯಾಯ ಮಾಡಿದ್ದೆ ನಾನು? ಏನು ಅನ್ಯಾಯ ಮಾಡಿದ್ದೆ ಅವತ್ತು? ನಿಮ್ಮ ಸಹಕಾರ ಇದ್ರು 25,000 ಕೋಟಿ ರೈತರ ಸಾಲ ಮನ್ನಾಗ ದುಡ್ಡು ಹೊಂದಿಸ್ತೆ, ನೀವ್ಯಾರೋ ಬೆಂಬಲ ಕೊಡಲಿಲ್ಲ. ಓ ಇವನು ಅದೆಂಥದ್ದು ಬಜೆಟ್ ಮಂಡನೆ ಮಾಡ್ತಾನಂತೆ ಇವನು ಅಂತ ಕಾಮೆಂಟ್ಸ್ ಯಾರು ಮಾಡಿದ್ರು ಅಂತಲೂ ಗೊತ್ತು. ಇವ್ರಿಗೆ ಏನೈತೆ, ಇವ್ರಿಗೆ ಏನಿದೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ, ಇವತ್ತು ಸಹ ಹಲವಾರು ಕ್ಷೇತ್ರದಲ್ಲಿ ಆ 2018ರಲ್ಲಿ ನಾನು ಹಣ ಕೊಟ್ಟನಲ್ಲ ಕೆಲವು ಕ್ಷೇತ್ರಕ್ಕೆ, ಅದೇ ಇನ್ನೂ ಕೆಲಸ ನಡೀತಾವೆ. ಇವರೇನು ಕೊಟ್ಟಿಲ್ಲ ಯಾವುದೂ ಇನ್ನೂ. ನನಗೆ ಗೊತ್ತಿದೆ, ಇವ್ರ ಫೌಂಡೇಶನ್ನು ಹಾಕ್ದವ್ರು ನಾವು, ದುಡ್ಡು ಕೊಟ್ಟರು ನಾವು. ಈಗ ಎಲ್ಲ ಟೇಪ್ ಕಟ್ ಮಾಡ್ಕೊಂಡ್ ಬರ್ತೀರ ಇವರು. ಈ 3 ವರ್ಷದಲ್ಲಿ ಏನು ನಡೆದಿಲ್ಲ. ಹರಿಪ್ರಸಾದ್ ಅವರೇ, ನಾವು ಅವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ನೀವು ಜನ ತಿರಸ್ಕಾರ ಮಾಡಿದ್ರು, ನಿಮ್ಮ ಹಲವಾರು ಭಾಗ್ಯ ಕೊಟ್ಟರು. ಅಂಥದ್ರಲ್ಲಿ ಅವತ್ತು ನರೇಂದ್ರ ಮೋದಿಯವರು ನನ್ನನ್ನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು, 1.5 ಗಂಟೆ ಕೂರಿಸ್ಕೊಂಡು, ನೀ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೇನು ಹೆಸರು ಸಿಗ್ತಾ ಇಲ್ಲ, ರಿಸೈನ್ ಮಾಡಿ ಬಾ, ನಾಳೆ ಬೆಳಗ್ಗೆ ಓದ್ತಗ, ನಿನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕರ್ನಾಟಕ ಜನತೆಗೆ ಒಳ್ಳೆ ಕಾರ್ಯಕ್ರಮ ತರುವೆ, ಬಾ ನನ್ನ ಜೊತೆಲಿ ಅಂತ ಕರೆದ್ರು. ನಾನು ಹೋಗ್ಲಿಲ್ಲ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲಿ ಏನಿದ್ವು, 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ ಪಿ ಕೆ ಹರಿಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ಗೆ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನ ಜನ ತೋರಿಸ್ತಾರೆ, ನೀವು ತೋರ್ಸಕ್ಕಾಗಲ್ಲ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, JDS ಎಲ್ಲಿರ್ತದೆ, ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, JDS ಉಳಿಯೋದೇ ಇಲ್ಲ ಅಂತ ಹೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾದಳದ ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? ಬಿ ಕೆ ಹರಿಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸಾರ? ನರೇಂದ್ರ ಮೋದಿ ಅವರು ಬಿಜೆಪಿಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು, ನಿಮ್ಮನ್ನು ಮುಗಿಸೋದಕ್ಕೆ ಅಂದರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ, ಅದನ್ನು ಸರಿಪಡಿಸಬೇಕು ಅಂತಲೇ ಬಿಜೆಪಿ ಜೊತೆ ಕೈ ಜೋಡಿಸಿರೋದು.